ನಮಸ್ತೆ ಗೆಳೆಯರೇ, ಮಂಗಳೂರಿನ 3 ಅದ್ಭುತ ಸ್ಥಳಗಳನ್ನು ನಾನು ಇವತ್ತು ಈ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ. ಅನಿವಾರ್ಯ ಕಾರಣಗಳಿಂದ ನಾನು ಮಂಗಳೂರಿನಲ್ಲಿದ್ದೆ. ಮಂಗಳೂರಿನ ಈ ಹತ್ತಿರವಾದ 3 ಸ್ಥಳಗಳನ್ನು ನಾನು ನಿಮ್ಮೊಂದಿಗೆ ಮಾಹಿತಿಯನ್ನು ಹಂಚಿಕೊಳ್ಳಲು ಬಯಸುತ್ತೇನೆ. ಮೊದಲು ಭೇಟಿ ನೀಡಿದ ಸ್ಥಳ ಸೋಮನಾಥ ಟೆಂಪಲ್. ಸೋಮನಾಥ ಟೆಂಪಲ್ ಎಂಟ್ರೆನ್ಸ್ ಈ ಥರ ಇದೆ. ಇಲ್ಲಿಂದ 500 ಮೀಟರ್ ನಾವು ನಡೆದು ಹೋಗಬೇಕಾಗಬಹುದು ಮತ್ತು ಆಟೋ ವ್ಯವಸ್ಥೆ ಕೂಡ ಇದೆ. ಅಲ್ಲಿ ಆಟೋದವರು ಮಡಿಕೆಯಲ್ಲಿ ನೀರನ್ನು ಇಟ್ಟಿದ್ದರು ಮತ್ತು ಇಲ್ಲಿ ಒಂದು ಪ್ರಾಣಿ ಸುಸ್ತಾಗಿ ಮಲಗಿತ್ತು ಅರಳಿಕಟ್ಟೆಯ ಮೇಲೆ. ತುಂಬ ಬಿಸಿಲಿತ್ತು. ನಾನು ಹೋದಾಗ ಮಧ್ಯಾಹ್ನ ಆದ ಕಾರಣ ದೇವಸ್ಥಾನ ಬಾಗಿಲು ಹಾಕಿತ್ತು ಮತ್ತು ಇದು ದೇವಸ್ಥಾನದ ಮಹಾದ್ವಾರ. ಇಲ್ಲಿಂದ 500 ಮೀಟ್ರ್ ಹೋದರೆ ಸೋಮನಾಥ ಟೆಂಪಲ್. ಅದರ ಹಿಂಬದಿಯಲ್ಲೇ ರುದ್ರಶಿಲೆಯ ಬೀಚ್ ಇದೆ. ತುಂಬ ಚೆನ್ನಾಗಿತ್ತು. ಸೋಮನಾಥ ಟೆಂಪಲ್ ಎದುರುಗಡೆಗೆ ನಮಗೆ ಕಾಣಸಿಗುತ್ತೆ ಈ ಬೃಹತ್ತಾದ ಅರಳಿ ಮರ. ತುಂಬ ಹಳೆಯ, ಸುಮಾರು ವರ್ಷ ಹಿಂದಿನ ಹಳೆಯ ಮರ. ಈ ರೀತಿ ಇದೆ ಸೋಮನಾಥ ದೇವಸ್ಥಾನದ ಪರಿಸರ. ಸೋಮನಾಥ ದೇವಸ್ಥಾನದ ಎದುರುಗಡೆ ಕಾಣಸಿಗುವುದು ಪಂಚದುರ್ಗಿಯರ ದೇವಸ್ಥಾನ. ಪಂಚದುರ್ಗಿಯರ ದೇವಸ್ಥಾನದಿಂದ ಎಂಟ್ರೆನ್ಸ್ ಸೋಮನಾಥ ಟೆಂಪಲ್ಗೆ. ಮಧ್ಯಾಹ್ನ ಆದ ಕಾರಣ ಭಕ್ತರು ಬರ್ತಾನೆ ಇದ್ದರು. ಸೋಮನಾಥ ಟೆಂಪಲ್ ಒಳಗಡೆ ಹೋಗೋಣ ಬನ್ನಿ. ಸೋಮನಾಥ ಟೆಂಪಲ್ಗೆ ಹೋಗುವ ದಾರಿಯಲ್ಲಿ ಸೋಮನಾಥನ ಟೆಂಪಲ್ ತುಂಬ ಮೇಲ್ಗಡೆ ಕಟ್ಟಿರೋದ್ರಿಂದ ಈ ರೀತಿ ಮೆಟ್ಟಿಲು ಹತ್ತಿ ಹೋಗಬೇಕು ಸೋಮನಾಥ ಟೆಂಪಲ್ ಒಳಗಡೆ. ಸೋಮನಾಥ ಟೆಂಪಲ್ ಎದುರುಗಡೆ ದೃಶ್ಯ ಇದು ಮತ್ತು ಪಕ್ಕದಲ್ಲಿ ಪರಶುರಾಮನ ವಿಗ್ರಹವನ್ನು ಸ್ಥಾಪಿಸಲಾಗಿದೆ. ಇದೇ ಮೊದಲು ನಾನು ಪರಶುರಾಮನ ವಿಗ್ರಹವನ್ನು ನೋಡಿದ್ದು. ಇದು ಎದುರುಗಡೆ ಇರುವ ಪಂಚದುರ್ಗಿಯರ ದೇವಸ್ಥಾನ. ಪಂಚದುರ್ಗಿಯರನ್ನು ಸ್ಥಾಪಿಸಲಾಗಿದೆ ಮತ್ತು ಸೋಮನಾಥ ದೇವಸ್ಥಾನ ಪಕ್ಕದಲ್ಲಿರುವ ಗಣೇಶನ ದೇವಸ್ಥಾನ. ಗಣೇಶನ ದರ್ಶನ ಪಡೆದು ಬನ್ನಿ ನೋಡೋಣ ನಮ್ಮ ರುದ್ರಶಿಲೆಯ ಬೀಚ್ ಹೇಗಿದೆ ಎಂದು. ನಾವು ರುದ್ರಶಿಲೆ ಬೀಚ್ ನೋಡೋದಾದರೆ ಹಿಂದುಗಡೆ ಈ ಥರ ಪಿರಂಗಿ ಆಕಾರದ ಒಂದು ಆಕೃತಿಯನ್ನು ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ. ಇದರ ಎದುರುಗಡೆಗೆ ನೋಡು ಸಿಗುವುದು ರುದ್ರಶಿಲೆ ಬೀಚ್. ಇದು ಸೋಮನಾಥ ಟೆಂಪಲ್ ಹಿಂಬದಿಯ ದೃಶ್ಯ. ಅಲ್ಲಿ ಕಾಣಿಸ್ತಾ ಇರುವುದು ರುದ್ರಶಿಲೆ. ಸಮುದ್ರದ ಅಲೆಗಳು ಈ ಬಂಡೆ ಮೇಲೆ ಅಪ್ಪಳಿಸಿ ಈ ರೀತಿ ಪಾಚಿಗಟ್ಟಿದೆ. ನೋಡೋಕೆ ಒಂಥರ ಫರ್ ಥರ ಕಾಣುತ್ತೆ. ಯಾವುದೋ ಪ್ರಾಣಿಯ ಮೇಲಿನ ಚರ್ಮದ ಥರ ತುಂಬ ಸ್ಮೂತಾಗಿರೋ ಪಾಚಿ. ಇದೇ ಥರ ಪಾಚಿಗಟ್ಟಿದ ಕಲ್ಲುಗಳು ಅಲ್ಲಿ ಕಾಣಸಿಗುತ್ತೆ. ತುಂಬ ನೀರು ಸ್ವಲ್ಪ ಕಡಿಮೆ ಇತ್ತು ಅಂತ ಅಲ್ಲಿ ಹೇಳ್ತಾ ಇದ್ರು ಸೇಫ್ ಗಾರ್ಡ್ ಒಬ್ಬರು. ಆದರೂ ಅಲೆಗಳ ಅಬ್ಬರ ಏನು ಕಡಿಮೆ ಇರಲಿಲ್ಲ. ತುಂಬ ಜೋರಾಗಿ ಬಂದು ಬಂಡೆಗೆ ಅಪ್ಪಳಿಸುವ ದೃಶ್ಯ ರುದ್ರ ರಮಣೀಯ. ಅಲೆಗಳ ಅಬ್ಬರಕ್ಕೆ ಸೌಂಡ್ ಕೇಳೋಕ್ಕಾಗಲ್ಲ, ಅಷ್ಟು ಜೋರಾಗಿ ಸೌಂಡ್ ಬರ್ತಾ ಇತ್ತು ಅಲ್ಲಿ. ಅದರಲ್ಲೂ ಕೂಡ ಬೀಚಲ್ಲಿ ಆಟ ಆಡೋಕ್ಕೆ ಇಳಿಬೇಡ್ರಿ ಅಂತ ಹೇಳ್ತಾ ಇದ್ರು. ಅಲ್ಲಿ ಪ್ರವಾಸೋದ್ಯಮ ಇಲಾಖೆಯಿಂದ ನೇಮಿಸಿದ ಲೋಕಲ್ ಪರ್ಸನ್, ಈಜು ತಜ್ಞ ಇವರು ಮಾತು ಯಾರು ಕೇಳ್ತಾನೆ ಇರಲಿಲ್ಲ. ಅಲ್ಲಿ ಕೇಳೋ ಪರಿಸ್ಥಿತಿಲೂ ಇರಲಿಲ್ಲ. ಹೇಳಿ ಸಾಕಾಗಿ ಅವರು ಪಾಪ ಬೇಜಾರಾಗಿ ವಾಪಸ್ ಬಂದೇ ಬಿಟ್ರು. ಸಂಜೆ ಟೈಮಲ್ಲಿ ಇಲ್ಲಿ ಸನ್ಸೆಟ್ ತುಂಬ ಚೆನ್ನಾಗಿರುತ್ತೆ. ಸಂಜೆ ಟೈಮಲ್ಲಿ ಸನ್ಸೆಟ್ ನೋಡಿಕೊಂಡು ದೇವಸ್ಥಾನದ ದರ್ಶನ ಮಾಡಬಹುದು. ನೀವೇನಾದರೂ ಪ್ಲ್ಯಾನ್ ಮಾಡಿದರೆ ಸಂಜೆ ಟೈಮ್ ಶೆಡ್ಯೂಲ್ ಮಾಡ್ಕೊಳ್ಳಿ. ಪ್ರಕಾಶ್ ಅಂತ ಇವರು ಅಲ್ಲಿದ್ದ ಈಜು ತಜ್ಞ. ಇವರು ಅಲ್ಲೇ ಲೋಕಲೇಟ್. ಅವರಿಗೆ ಅಂತ ಒಂದು ರೂಮ್ ಕೂಡ ಮಾಡಿದ್ರಲ್ಲಿ. ಇದು ನೋಡೋಕ್ಕೆ ಎಷ್ಟು ಚೆನ್ನಾಗಿ ರುದ್ರ ರಮಣೀಯವಾಗಿ ಕಾಣಿಸ್ತಾ ಇತ್ತು. ಅಲೆಗಳ ಅಬ್ಬರ ಮತ್ತು ಅಪ್ಪಳಿಸುವ ಶಬ್ದ ಕೇಳೋಕ್ಕೆ ತುಂಬ ಚೆನ್ನಾಗಿತ್ತು. ಅಲ್ಲಿಂದ ನಾವು ಮುಂದೆ ಸಾಗಿ ಬಂದಿದ್ದು ಕೊರಗಜ್ಜನ ಸನ್ನಿಧಾನ. ಇದು ಕೊರಗಜ್ಜನ ಆದಿಸ್ಥಳ. ಕೊರಗಜ್ಜನಿಗೆ ಚಕ್ಲಿ ಮತ್ತು ಸೇಂದಿಯನ್ನು ಪ್ರಸಾದವಾಗಿ ನೀಡುತ್ತಾರೆ.
ಅದನ್ನು ಭಕ್ತರಿಗೂ ಹಂಚುತ್ತಾರೆ. ಹಾಗೆ ಅಲ್ಲಿ ಭಕ್ತರು ಅದನ್ನು ತಗೊಂಡು ಅಲ್ಲಿ ಪ್ರಸಾದ ಮಾಡೋದಕ್ಕಾಗಿ ಎಡೆ ಮಾಡೋದಕ್ಕೆ ತಗೊಂಡು ಹೋಗ್ತಾ ಇದ್ರು. ಈ ಸ್ಥಳ ತುಂಬ ಪ್ರಶಾಂತವಾದ ಸ್ಥಳ. ಒಳಗಡೆ ರುದ್ರಾಕ್ಷಿ ಗಿಡ ಇದೆ ಮತ್ತು ಆಲದ ಮರವಿದೆ. ತುಂಬ ಪ್ರಶಾಂತವಾಗಿದೆ. ಎಲ್ಲರೂ ಒಂದು ಸಾರಿ ಭೇಟಿ ನೀಡಲೇಬೇಕಾದ ಸ್ಥಳ. ನಿಮಗೆ ಈ ಮಾಹಿತಿ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ಧನ್ಯವಾದಗಳು.